ಈಶ್ವರ ಕುಮಾರ್ ಬಗ್ಗೆ ಈ ಪಂಚೆ ಬಗ್ಗೆ ಸಿಂಪಲ್ ಪಂಚೆ ಬಿಟ್ರೆ ಇನ್ನೆಲ್ಲ ಕಾಸ್ಟ್ಲಿ, ಸೈಟ್ ಕಾಸ್ಟ್ಲಿ ಮತ್ತೆ ಕಾರ್ ಕಾಸ್ಟ್ಲಿ ಅಂತೆಲ್ಲ ಆಪಾದನೆ ಮಾಡೋರು. ನೀವು ಅಭಿಪ್ರಾಯ? ಒಬ್ರು ಇವ್ರು ಶಾಸಕರಾಗ್ಲೇ ಹೈಟೆಕ್ ಲೈಫ್ ಲೀಡ್ ಮಾಡಕ್ ಹೋದ್ರು. ಕುಮಾರಣ್ಣವರು ಮಾಜಿ ಪ್ರಧಾನಿಯವ್ರ ಮಗ, 2 ಬಾರಿ ಮುಖ್ಯಮಂತ್ರಿ ಆದರು. ನಾವು ಕುಮಾರಣ್ಣವರು ಬೇರೆಯವರೆಲ್ಲ ಪ್ರದೀಪ್ ಈಶ್ವರ್ ಬಗ್ಗೆ ನಾವೇನು ಹೇಳಿಕೆ ಕೊಡುವಂತ ಒಂದು ದೊಡ್ಡ ವ್ಯಕ್ತಿ ಅಲ್ಲ. ಪ್ರದೀಪ್ ಈಶ್ವರ್ ಅವರೇ ಗುಂಡೆದಾಸ, ಬುಕ್ಕುಲ್ ಜೋಗಿ, ನಿನ್ ದಾಸ್ಕೋ ನನ್ ದೊತ್ಕೋ ಅನ್ನೋದು ಬೇಡ. ನೀನು ನಾನೆಲ್ಲ ಮೊದಲನೇ ಬಾರಿ ಶಾಸಕರಾಗಿರೋರು. ಮೋದಿಜಿಯವ್ರ ಬಗ್ಗೆ, ಅಮಿತ್ ಶಾ ಅವ್ರ ಬಗ್ಗೆ, ದೇವೇಗೌಡರ ಬಗ್ಗೆ, ಯಡಿಯೂರಪ್ಪರ ಬಗ್ಗೆ, ಕುಮಾರಣ್ಣ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ಡೈಲಾಗ್ ಹೊಡೆದಾಕ್ಷಣಕ್ಕೆ ಲೀಡರ್ ದೊಡ್ಡ ಲೀಡರ್ ಅನ್ನಲ್ಲ. ನಿನ್ನ ಸ್ಥಾನಮಾನ ಅರ್ಥಕೊಂಡು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ, ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ, ಕೇಂದ್ರ ಸಚಿವರ ಬಗ್ಗೆ ಮಾತಾಡೋದು ಕಲ್ತ್ಕೊಳ್ಳಿ. ನಿಂಗೆ ಒಂದು ನೀವೊಬ್ಬ ಸಾಮಾನ್ಯ ಶಾಸಕ, ನಿನ್ನ ಘನತೆ ಗೌರವ ಆ ಶಾಸಕ ಸ್ಥಾನಕ್ಕೆ ಚ್ಯುತಿ ಬರ್ದಂಗೆ ನಡ್ಕೊಂಡು ಕೂತ್ಕೋ. ನಿನ್ ತರ ಸಾವಿರಾರು ಜನ ಟ್ರೋಲ್ ಮಾಡ್ತಾರೆ, ನಿನ್ಗೇನು ಮಾನ ಮರ್ಯಾದೆ ಏನಿಲ್ಲ. ಬೇರೆ ಬೇರೆ ತರ ಲ್ಯಾಂಗ್ವೇಜ್ ಉಪಯೋಗಿಸ್ತಾರೆ. ಅಷ್ಟೊಂದೆಲ್ಲಾ ಲ್ಯಾಂಗ್ವೇಜ್ ಉಪಯೋಗಿಸಿದ್ರು ಸಹ ನಿನ್ ನಿಂತಿ ಮಾತಾಡೋದು ಬಿಡು. ಕೆಲವು ಕಡೆ ನಿಮ್ಗೆ ಚಪ್ಪೆ ಇಟ್ಕೊಂಡು ನಿಂತಿದ್ರು, ಮರ್ತೇ ಬಿಟ್ಟಿದ್ದೆಲ್ಲ. ನೀನು ಚಪ್ಪೆ ಇಟ್ಕೊಂಡು ನಿಂತಿದ್ರು ಕೆಲವರು ಕಾರ್ಯಕರ್ತರುಗಳು, ಕೆಲವು ಸಂಘಟನೆಯರು ಮರ್ತೇ ಬಿಟ್ಟಿದ್ದಿ. ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಹೋಗ್ಬೇಕಾಗಿ ಬಂತು. ಕುಮಾರಣ್ಣರೇನೋ ಅವ್ರದ್ದು ಮೋಸ ಮಾಡಿ ಡಿನೋಟಿಫಿಕೇಶನ್ ಮಾಡಿ ದುಡ್ಡು ಮಾಡ್ಕೊಂಡು ಯಾವ್ದೋ ಗಣಿ ದುಡ್ಡಲ್ಲಿ ಅಲ್ಲಿ ಇಲ್ಲಿ ಯಾವ ಸಂಪಾದನೆ ಮಾಡೋದಲ್ಲ. ಫಿಲಂ ಪ್ರೊಡ್ಯೂಸರ್ ಕೆಲಸ ಮಾಡ್ತಾ ಇದ್ರು, ಅದ್ರಲ್ಲಿ ಅಷ್ಟು ಲಾಭ ಬಂತು. 1 ಕೋಟಿ 35 ಲಕ್ಷ ಅಂತ ಒಂದ್ ಎಕರೆ 1 ಕೋಟಿ ಅಂತ ಹೇಳಿದಿರಪ್ಪ. ಆ ಟೈಮ್ ಸಬ್ರಿಷನ್ ವ್ಯಾಲ್ಯೂಷನ್ ನೋಡಪ್ಪ ಅಲ್ಲಿ ಪುಣ್ಯಾತ್ಮ. ಅವ್ರು ಇವ್ ನೆನ್ನೆ ಮನೆ ತಗೊಂಡಿದಾರ, 3 ವರ್ಷದಲ್ಲಿ ತಗೊಂಡಿದಾರ, 4 ವರ್ಷದಲ್ಲಿ ತಗೊಂಡಿದಾರ. ನಾಲ್ಗೆ ಮೇಲೆ ಬಾಯಿ ಮೇಲೆ ಇಡ್ತಾ ಇಲ್ಲ ಅಂತಂದ್ರೆ ಕಾರ್ಯಕರ್ತರು ಬೇರೆ ಬೇರೆ ತರ ದಿಕ್ತೋಗ್ತಾರೆ. ಜೊತೆಗೆ ಅಲ್ಲಿ ಅನಿತಾ ಕರ್ ಪ್ರಸ್ತಾಪ ಮಾಡಿದೀಯಾ, ನಾಲ್ಗೆ ಮೇಲೆ ಇಡ್ತಾ ಇಲ್ಲ ಅಂತಂದ್ರೆ 100ಕ್ಕೆ 100 ಭಾಗ ನೀನ್ ಏನ್ ಮಾತಾಡ್ತಿ ಅದಕ್ಕೆ 1000 ಪಟ್ಟು ಸಿಂಗ್ಯುಲರ್ ವರ್ಡ್ ಮಾತಾಡೋದು ಪ್ರಯತ್ನ ಮಾಡ್ತಾರೆ.